ಭೂತ ನನ್ನನ್ನು ಬೆಂಬಿಡದೆ ಕಾಡುತ್ತಿದೆ. ನಾನು ಯಾರ ಹತ್ತಿರ ಹೋಗಿ ಹಣದ ಸಹಾಯ ಕೇಳಿದೆ, ಯಾರ ಹತ್ತಿರ ಹೋಗಿ ನನ್ನ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಿ. ನನ್ನ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿಯನ್ನು ಹಂಚಿಕೊಳ್ಳಲು ಬೇರೆ ಅಮ್ಮ ಜಗನ್ಮಾತೆ, ಈ ರಾಜಶೇಖರ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಹುದ್ದೆ ಖಾಲಿ ಇದೆ. ಆ ಹುದ್ದೆಗೆ ನಾನು ಅರ್ಜಿ ಹಾಕಿದ್ದೇನೆ. ನಾಳೆನೇ ಇಂಟರ್ವ್ಯೂ. ಆ ಹುದ್ದೆ ನನಗೆ ಸಿಗುವಂತೆ ಮಾಡಮ್ಮ ಜಗನ್ಮಾತೆ. ಈ ಬಡವನನ್ನು ಕೈ ಬಿಡಬೇಡ ತಾಯಿ. ತಾವ್ಯಾರು ಈ ದೇವಸ್ಥಾನದಲ್ಲಿ ಕಣ್ಣೀರು ಹಾಕ್ತಾ ಇದ್ರಲ್ಲ, ಯಾಕೆ ಅಂತ ಕೇಳ್ಬೋದು. ನೋಡಿ, ನನ್ನ ಜೀವನವೇ ಒಂದು ಕಡೀರಿನ ಕಡಲಿ ತೇಲುತ್ತಿರುವಾಗ ನೀವು ಯಾಕೆ ಆ ದೇವಿಯ ದರ್ಶನಕ್ಕೆ ಎಂದು ಬಂದಿದ್ದೀರಾ? ಸುಮ್ಮನೆ ದರ್ಶನ ಮಾಡ್ಕೊಂಡು ಹೊರಟೋಗಿ ಮತ್ತೆ ಯಾಕ್ರಿ ನನ್ನ ಜೀವನದ ಕಷ್ಟವನ್ನು ಕೇಳಿ ನನ್ನನ್ನು ಕಣ್ಣೀರಿನ ಕಡಲಿನಂತೆ ತೇಲುವಂತೆ ಮಾಡ್ತೀರಾ? ಅಯ್ಯೋ, ನಾನೇಕೆ ನಿಮ್ಗೆ ಕಣ್ಣೀರು ಕಡಲಲ್ಲಿ ಕೈ ಅಲ್ಲ, ಸಾಕಷ್ಟು ನೀವು ಕಷ್ಟ ಅನುಭವಿಸಿದ್ದೀರಾ. ಎಲ್ಲ ಜೀವರಾಶಿಗಳಲ್ಲಿ ಮಾನವನ ಜೀವ ಎಷ್ಟಂತ ಆ ಸಮಸ್ಯೆ ಇದೆ. ಅದ ಮೇಲೆ ನಿಮಗೆ ಏನೇ ಕಷ್ಟಗಳು ಬಂದ್ರು ಒಬ್ಬರ ಹತ್ರ ಹೇಳ್ಕೋಬೇಕು. ಅದು ಬೇಡವಾದ್ರೆ ನಿಮ್ಮ ಗೆಳೆಯರ ಹತ್ರ ಹೇಳ್ಕೋಬೇಕು. ಅದು ಬೇಡ ಅಂದ್ರೆ ನಿಮ್ಮ ತಂದೆ ತಾಯಿ ಹತ್ರ ಹೇಳ್ಕೋಬೇಕು. ನಿಮ್ಮ ಸಮಸ್ಯೆ ಏನೇ ಇದ್ರು ಪರಿಹಾರ ಕಂಡುಕೊಳ್ಬಹುದು. ನೀವು ಹೇಳುತ್ತಿರುವ ಮಾತೇನು ಆದರೆ ಈ ಬಡವನ ಕಷ್ಟ ಸುಖವನ್ನು ಕೇಳಲು ಬೇರೆ ಯಾರು ಇಲ್ಲವಲ್ಲ. ಅದಕ್ಕೆ ಯಾಕೆಂದ್ರೆ ನಾನೊಬ್ಬ ಒಂಟಿ ಜೀವಿ. ಒಂಟಿ ಜೀವಿ ಅಂದ್ರೆ? ಒಂಟಿ ಜೀವಿ ಅಂದ್ರೆ ನಾನೊಬ್ಬ ಅನಾಥ. ಅನಾಥರಿಗೆ ಗುಡಿ ಗುಂಡಾಂತರಗಳೇ ಮನೆ. ಆ ಗುಡಿ ಗುಂಡಾಂತರಗಳಲ್ಲಿ ನೀಡುವ ಅನ್ನ ಪ್ರಸಾದವೇ ಮಧ್ಯಾಹ್ನ ಭೋಜನ. ಹೀಗಿರುವಾಗ ಈ ಬಡವನ ಕಷ್ಟ ಸುಖ ಯಾರು ಕೇಳ್ತಾರೆ ನೀವು? ಅಯ್ಯೋ, ನಿಮ್ಮ ಗೊತ್ತು ಗುರಿ ಇಲ್ಲದೆ ನಾನು ಏನೇನು ಕೇಳಿ ಮತ್ತಷ್ಟು ನಿಮ್ಮ ಮನಸ್ಸಿಗೆ ನೋವು ಪಡಿಸಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಕ್ಷಮಿಸುವಂತ ತಪ್ಪು ನೀವೇನ್ರಿ ಮಾಡಿದ್ದೀರಾ? ಇಷ್ಟು ಬೆಳೆದು ದೊಡ್ಡವರಾದ ಮೇಲೆ ನನ್ನ ಕಷ್ಟ ಸುಖ ಕೇಳಲು ನೀವಾದ್ರೂ ಸಿಕ್ಕಿದ್ರಲ್ಲ, ಅದೇ ನನಗೆ ಸಂತೋಷ. ಅಂದಹಾಗೆ ತಾವು ಯಾರು, ಹೆಸರೇನು ಅಂತ ಕೇಳ್ಬೋದೆ? ನೋಡಿ, ನಾನು ನಿಮ್ಮ ಹಾಗೆ ಒಬ್ಬಳ ಅನಾಥೆ. ಹುಟ್ಟುತ್ತಲೇ ತಂದೆ ತಾಯಿಯನ್ನು ಕಳೆದುಕೊಂಡ ನನ್ನ ದೃಷ್ಟಿ. ಈ ಊರಲ್ಲಿ ಫ್ಯಾಕ್ಟರಿ ಇದೆಯಲ್ಲ, ಆ ರಾಜಶೇಖರ್ ಅವರ ಮನೆಯಲ್ಲಿ ಆಶ್ರಯ ಪಡೆದುಕೊಂಡಿದ್ದೇನೆ. ಅಂದ ಹಾಗೆ ನಿಮ್ಮ ಹೆಸರು? ನನ್ನ ಹೆಸರು ಅವಿನಾಶ್ ಅಂತ. ಅಂದ ಹಾಗೆ ಮುಂದೆ ನೀವು ಏನು ಮಾಡಬೇಕು ಅಂತ ಮಾಡಿದ್ದೀರಾ? ಮುಂದೇನು ಮಾಡುವುದಿಲ್ಲ ಪ್ರೇಮ, ಓದುವುದನ್ನು ಇಲ್ಲೇ ನಿಲ್ಲಿಸಿ ಯಾವ್ದಾದ್ರೂ ಒಂದು ನೌಕರಿ ಮಾಡಬೇಕೆಂದ್ರೆ ಆ ರಾಜಶೇಖರ್ ಅವರ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಹೊತ್ತಿಗೆ ಅರ್ಜಿ ಹಾಕಿದ್ದೇನೆ. ನಾಳೆನಾದ್ರೂ ಇಂಟರ್ವ್ಯೂ ಇದೆ. ಸಿಕ್ಕಿದ್ರೆ ಅದನ್ನು ಮಾಡೋದು, ಸಿಕ್ಕಿಲ್ಲ ಅಂದ್ರೆ ಇದೇ ಇಲ್ಲ. ನನ್ನಂತೆ ಎಷ್ಟೋ ಜನ ಬಡವ ಅನಾಥ ಮಕ್ಕಳು ವಿದ್ಯೆ ಇಲ್ಲದೆ ನರಳುತ್ತಿದ್ದಾರೆ. ಅಲ್ಲಿಗೆ ಹೋಗಿ ನನ್ನಲ್ಲಿರುವ ವಿದ್ಯೆಯನ್ನು ಅವರಿಗೆ ಧಾರೆ ಎರೆದು ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತಿದ್ದೇನೆ. ಎಂತ ನಯ ವಿನಯ. ಜೀವನದಲ್ಲಿ ಅವರು ಬಡವರು ಇರ್ಬೋದು, ಆದರೆ ವಿದ್ಯೆಯಲ್ಲಿ ಒಳ್ಳೆ ಶ್ರೇಷ್ಠರಾದವರು. ಇಂಥವ್ರು ಬೇಡಬೇಕಾದ್ರೆ ನಿಜವಾಗ್ಲೂ ನಾನು ಕೂಡ ಪುಣ್ಯ ಮಾಡಿದೆ. ಅಮ್ಮ ಜಗನ್ಮಾತೆ, ಪ್ರತಿದಿನ ನಿನ್ನಲ್ಲಿ ಬಂದು ಇಂಥ ಒಬ್ಬ ಗಂಡನನ್ನು ಕೊಡು ಅಂತ ನಾನೇ ಕೇಳ್ಕೊಳ್ತಾ ಇದ್ದೆ. ಅಂತ ಗಂಡರನ್ನೇ ಇವತ್ತು ನನ್ನ ಕಣ್ಣೆದುರಿಗೆ ನಿಲ್ಲಿಸಿರುವೆ. ಹೇಗಾದ್ರೂ ಮಾಡಿ ಇವರ ಕೈಯಿಂದ ನನ್ನ ಕೊಳಗೆ ತಾಳಿ ಕಟ್ಟಿಸಮ್ಮ, ತಾಳಿ ಕಟ್ಟಿಸ. ನಾನು ಕಷ್ಟದಲ್ಲಿ ನಾನು ದೇವಿಯವರ ಏನೇನೋ ಬೇಡ್ಕೊಳ್ತಾ ಇದ್ದೆ. ಬಂದ್ರಿ, ನನ್ನ ಕಷ್ಟ ಎಲ್ಲ ಕೇಳಿದ್ರಿ, ಒಬ್ಬರೇ ಏನೇನೋ ವಿಚಾರ ಮಾಡ್ತಾ ನಿಂತಿದ್ರಲ್ಲ, ಏನು ಅಂತ ಕೇಳ್ಬೋದೇ? ಏನಿಲ್ಲ ಅವಿನಾಶ್, ಮನಸ್ಸಿನಲ್ಲಿ ಏನೇನು ವಿಚಾರಗಳು ಬರ್ತಾ ಇದ್ರು. ಆ ವಿಚಾರವನ್ನು ಆದಷ್ಟು ಬೇಗ ಪರಿಹರಿಸಮ್ಮ ಅಂತ ಆ ತಾಯಿಯನ್ನು ಬೇಡ್ಕೊಳ್ತಾ ಇದ್ದೆ. ವಿಷಯ ಏನಂತ ಹೇಳಿದ್ರೆ ಕೇಳ್ಬೋದೇ? ನಾನು ಅದನ್ನು ತಿಳಿಸಿದ್ರೆ ಖಂಡಿತವಾಗ್ಲೂ ಅದನ್ನು ಪರಿಹಾರ ಮಾಡ್ತೀರಾ? ಸುತ್ತಿ ಬಳಸಿ ಮಾತನಾಡಿದ್ರೆ ನನಗೆ ಅರ್ಥ ಆಗ್ಬೇಕು. ವಿಷಯ ಏನಂತ ಹೇಳು, ಆಮೇಲೆ ಯೋಚನೆ ಮಾಡಬೇಕು. ಅವಿನಾಶ್, ಈ ಸಮಾಜದಲ್ಲಿ ಪ್ರತಿಯೊಂದು ಹೆಣ್ಣು ಇಂಥ ಗಂಡು ಬೇಕು ಅಂತ ಬಯಸ್ತಾರೆ. ಅದೇ ರೀತಿ ಇವತ್ತು ನಾನು ಕೂಡ ಬಯಸಿದ್ದೆ. ಅದಕ್ಕೆ ಇವತ್ತು ನಿಮ್ಮ ಕೈಯಾಗಿ ನನ್ನ ಕೊಳಗೆ ತಾಳಿ ಕಟ್ಟಿ ಅಂತ ನಾನು ಯಾಕೆ ಅವಿನಾಶ್ ಈ ರೀತಿ ಮೌನ ಅಥವಾ ನನ್ನ ಕೈ ಹಿಡಿದ್ರೆ ಈ ನಿಮ್ಮ ಮೌನ ಹೋಗ್ಬಿಡು. ದಯವಿಟ್ಟು ಏನಾದ್ರೂ ಮಾತಾಡಿ. ಮತ್ತೇಕೆ ಈ ರೀತಿ ಮೌನವಾಗಿ ನಿಂತೆ ಈ ಹೆಣ್ಣಿನ ಕೈ ಹಿಡಿದ್ರೆ ಈ ಸಮಾಜ ಏನಾದ್ರೂ ಅಂತ ನಿಮ್ಮ ಮನಸ್ಸಿನಲ್ಲಿ ಭಾವನೆ ಇಲ್ಲ ಪ್ರೇಮ, ಇಲ್ಲ. ನನ್ನಂತ
ಬಡವರನ್ನು ಕಟ್ಟಿಕೊಂಡು ನೀನು ಯಾವ ಸುಖ ಕಾಣುವೆ ಎಂದು ಯೋಚಿಸುತ್ತೇನೆ. ಸುಖ ನೋಡಿ, ಶ್ರೀಮಂತ ಗಂಡನನ್ನ ಕೈ ಹಿಡಿದ್ರೆ ಅವರು ಹಣದ ಆಸೆಗಾಗಿ ಬಂಗಾರ ಬೆಳ್ಳಿ ಬೇಕು ಅಂತ ಈ ಹೆಣ್ಣು ವರದಕ್ಷಿಣೆ ಕೇಳಿ ಕಿರುಕುಳ ನೀಡ್ತಾರೆ. ಅಷ್ಟೇ ಅಲ್ಲ, ಕೊನೆಗೊಂದು ದಿನ ಆ ಹೆಣ್ಣನ್ನೇ ಸುಟ್ಟು ಹಾಕ್ತಾರೆ. ಅದರಲ್ಲಿ ಹಣ ಸಾಕಷ್ಟಿದ್ರು ಶ್ರೀಮಂತರಿದ್ರು ಕೂಡ ಸುಳ್ಳೆ ಸಾಹಸ ಮಾಡ್ತಾರೆ. ಇದ್ಯಾವುದು ನಮಗೆ ಬೇಕಾಗಿಲ್ಲ. ಇಂಥ ಗಂಡುಗಳನ್ನು ಕಟ್ಟಿಕೊಂಡು ನಾನು ಯಾವ ಸುಖ ಅನುಭವಿಸ್ತೀನಿ? ನಾನು ಇಷ್ಟೆಲ್ಲ ಮಾತಾಡಿಕೊಂಡು ಮತ್ತೆ ಮೌನವಾಗಿ ನಿಲ್ತಾ ಇದ್ದಲ್ಲ, ಏನಾದ್ರೂ ಮಾತಾಡ್ಬೋದೇನ್ರಿ? ನೋಡು ಪ್ರೇಮ, ನಿನಗೆ ಆಶ್ರಯ ನೀಡಿದ ರಾಜಶೇಖರ ಸಾಹೇಬರನ್ನ ಕೇಳು. ಅವ್ರು ಒಪ್ಪಿದ್ರೆ ನಾನು ಮುಂದೆ ವಿಚಾರಿಸು. ನೋಡಿ ಅವಿನಾಶ್, ಖಂಡಿತವಾಗ್ಲೂ ಅವ್ರು ಒಪ್ಕೊಳ್ತಾರೆ. ಅವ್ರು ಒಪ್ಲಿ ಅಥವಾ ಒಪ್ಪನೆ ಹೋಗ್ಲಿ, ಆ ಸ್ವರ್ಗದಲ್ಲಿ ನೀವೇ ನನ್ನ ಗಂಡ ಅಂತ ನಿಶ್ಚಯ. ನೋಡು ಪ್ರೇಮ, ಈ ಪ್ರೇಮ ಪರೀಕ್ಷೆಯಲ್ಲಿ ನಾನು ಸೋತೆ, ನೀನು ಗೆದ್ದೆ. ನಮ್ಮಿಬ್ಬರ ಬಾಂಧವ್ಯ ಜನ್ಮ ಜನ್ಮದ ಅನುಬಂಧವಾಗಲಿ. ನಮ್ಮಿಬ್ಬರ ಪ್ರೇಮ ಅಮರ ಪ್ರೇಮವಾಗಲಿ. ಇವತ್ತು ನೀವು ನನ್ನ ಕೈ ಹಿಡಿದಕ್ಕೆ ಮುಂದಾಗಿದ್ದೀರಲ್ಲ, ನಿಜವಾಗ್ಲೂ ನಾನು ಕೂಡ ಧನ್ಯರಾದೆ. ನೋಡು ಪ್ರೇಮ, ಈಗ ಸಂಜೆ ಕೆಂಪು ಸುಯ್ಯೊಂದು ಬೀಸುತ್ತಿರುವ ತಂಗಾಳಿ, ಹಸಿರು ಚೆರೆಗಳ ಚಿಗುರು, ಮಾಮನಲ್ಲಿ ಕುಳಿತು ಹಾಡು ಕೋಗಿಲೆಯ ಧ್ವನಿ. ಇಂತಹ ಸಮಯದಲ್ಲಿ ನಾವಿಬ್ಬರು ಹಕ್ಕಿ ಪಕ್ಷಿಗಳಂತೆ ಒಂದಾಗಿ ನಮ್ಮ ಮನಸ್ಸಿನ ಮಾತುಗಳನ್ನು ಹಂಚಿಕೊಂಡು ಆನಂದಿಸೋಣ. ಏನಂತ ಬನ್ನಿ, ಇದೇ ಸಮಯದಲ್ಲಿ ಹಾಡು ಕೇಳೋಣ.